ಹಗರಣದ ಉರುಳು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಬಿಗಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ, ರಾಜ್ಯದ ಮುಖ್ಯಮಂತ್ರಿಗಳ ಭವಿಷ್ಯ, ಸಿದ್ದರಾಮಯ್ಯನವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತೋ ಅಥವಾ ನೋಟಿಸನ್ನು ವಾಪಸ್ ಪಡಿತಾರೋ ಇವತ್ತು ನಿರ್ಧಾರವಾಗುತ್ತೆ ಸಿದ್ದರಾಮಯ್ಯನವರ ಭವಿಷ್ಯ. ರಾಜ್ಯಪಾಲರ ನೋಟಿಸ್ ಏನು ಸರ್ವ್ ಆಗಿತ್ತು ಅದರ ವಿರುದ್ಧ ಕ್ಯಾಬಿನೆಟ್ ನಿರ್ಣಯವನ್ನು ಪಡೆದಿತ್ತು. ಶೋಕಾಸ್ ನೋಟಿಸನ್ನು ವಾಪಸ್ ಪಡೆಯುವಂತೆ ಮನವಿ ಮಾಡಬೇಕು ಅನ್ನೋ ನಿರ್ಣಯ ಆಗಿತ್ತು. ಇವತ್ತು ರಾಜ್ಯಪಾಲರ ಗಮನಕ್ಕೆ ಅದನ್ನು ಅಧಿಕಾರಿಗಳು ತರ್ತಾರೆ. ಹೀಗೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸರ್ ನಿಮ್ಮ ನೋಟಿಸ್ ಮೇಲೆ ಅಂತ. ಹಾಗಾಗಿ ಇವತ್ತೇ ಪರಿಶೀಲನೆ ಮಾಡಿ ತೀರ್ಮಾನವನ್ನು ಕೈಗೊಳ್ತಾರೆ ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರ ನಡೆ ಏನು ಅನ್ನೋದೇ ಬಹಳ ಕುತೂಹಲ. ಥಾವರ್ ಚಂದ್ ಗೆಹ್ಲೋಟ್ ನಡೆ ಏನಾಗುತ್ತೆ ಅಂತ. ಬಹುತೇಕ ಮುಖ್ಯಮಂತ್ರಿಗಳ ವಿರುದ್ಧವೇ ಬರಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಇಲ್ಲ ಕ್ಯಾಬಿನೆಟ್ನ ನಿರ್ಣಯವನ್ನು ಮನ್ನಿಸಿ ಕ್ಯಾಬಿನೆಟ್ನ ನಿರ್ಣಯದಂತೆ ಶೋಕಾಸ್ ವಾಪಸ್ ಪಡೆಯೋದಕ್ಕಾಗತ್ತಾ? ವಾಪಸ್ ಪಡೆಯೋ ಪರಿಪಾಠ ಇಲ್ಲ ಅಂತ. ಯಾಕಂದರೆ ಒನ್ಸ್ ನೋಟಿಸ್ ಇಸ್ ಸರ್ವ್ಡ್ ಅಂದರೆ ಒಂದು ಸಲ ಆ ನೋಟಿಸನ್ನು ಕೊಟ್ಟ ನಂತರ ಅದನ್ನು ವಾಪಸ್ ಪಡೆಯುವ ಪರಿಪಾಠವೇ ಇಲ್ಲ. ಹಾಗಾಗಿ ವಾಪಸ್ ಪಡೆಯೋದು ಏನೂ ಗೊತ್ತಿಲ್ಲ. ಬಟ್ ಮ್ಯಾಕ್ಸಿಮಮ್ ಪಾಸಿಬಲ್ ಏನಾಗಬಹುದು ಅಂತಂದರೆ ಅದು ಸಿದ್ದರಾಮಯ್ಯನವರ ವಿರುದ್ಧವೇ ಏನಾದರೂ ಆಗುವ ಸಾಧ್ಯತೆಗಳಂತೂ ಭಾಳ ಚೆನ್ನಾಗಿದೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಬಟ್ ವಿವೇಚನೆ ರಾಜ್ಯಪಾಲರಿಗೆ ಬಿಟ್ಟಿದ್ದು. ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಗುಡ್ ಮಾರ್ನಿಂಗ್. ರಾಜ್ಯಪಾಲರು ಏನು ಮಾಡ್ತಾರೆ ಇವತ್ತು, ಏನು ಪ್ರಕ್ರಿಯೆ ನಡೆಯುತ್ತೆ ರಾಜ್ಯಪಾಲರ ವಿಚಾರದಲ್ಲಿ? ಪ್ರಣುತ್, ಸೋಮವಾರ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ ಭವಿಷ್ಯ ನಿರ್ಧಾರ ಮೂಡ ವಿಚಾರವಾಗಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನಿತ್ತು, ನಿರ್ಣಯ ಏನಿತ್ತು, ಅದನ್ನ ರಾಜ್ಯಪಾಲರ ಕಚೇರಿಗೆ ಕಳಿಸಲಾಗಿತ್ತು. ಆದರೆ ರಾಜ್ಯಪಾಲರು ದೆಹಲಿ ಪ್ರವಾಸದಲ್ಲಿದ್ದಂತಹ ಕಾರಣಕ್ಕೆ ಆ ಒಂದು ನಿರ್ಣಯ ವಾಪಸ್ಸಾಗಿತ್ತು, ಅಂದ್ರೆ ಅಧಿಕಾರಿಗಳ ಕೈ ಸೇರಿತ್ತು. ಆದ್ರೆ ಇವತ್ತು ದೆಹಲಿಯಿಂದ ರಾಜ್ಯಪಾಲರು ವಾಪಸ್ಸಾಗಿದ್ದಾರೆ. ಈ ಎಲ್ಲ ವಿವರ ಅಂದ್ರೆ ಸಚಿವ ಸಂಪುಟದಲ್ಲಿ ಏನು ನಿರ್ಣಯ ಆಗಿದೆ, ಲೆಟರ್ ಏನು ರಾಜಭವನಕ್ಕೆ ಬಂದಿದೆ ಅನ್ನುವಂತಹ ಎಲ್ಲ ವಿವರವನ್ನ ಇವತ್ತು ಅಧಿಕಾರಿಗಳು ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ತಿಳಿಸಲಿದ್ದಾರೆ, ಅಂದ್ರೆ ರಾಜ್ಯಪಾಲರಿಗೆ ತಿಳಿಸಲಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ವೈಯಕ್ತಿಕವಾಗಿ ಒಂದು ಪತ್ರದ ಮುಖೇನ ರಾಜ್ಯಪಾಲರಿಗೆ ಒಂದು ಲೆಟರ್ ಅನ್ನು ಕೂಡ ಅಂದ್ರೆ ಒಂದು ಮನವಿ ಜೊತೆಗೆ ಸಲಹೆ ಎರಡನ್ನೂ ಸೇರಿ ಕಳಿಸಿದ್ರು. ಹಾಗಾಗಿ ಇವತ್ತು ಬಹುತೇಕವಾಗಿ ಈ ವಿವರವೆಲ್ಲವನ್ನು ಕೂಡ ರಾಜ್ಯಪಾಲರು ಒಂದಿಷ್ಟು ತಿಳ್ಕೋತಾರೆ ಅನ್ನುವಂಥದ್ದು, ಅಂದ್ರೆ ನಿರ್ಣಯ ಏನ್ ಮಾಡಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಸರ್ಕಾರದ ಸಚಿವರುಗಳೇ ಹೇಳಿದಂತೆ ಇದು ಮನವಿ ಅಲ್ಲ ಸಲಹೆ ಅನ್ನುವಂತಹದ್ದು ಏನ್ ಕೊಟ್ಟಿದ್ದಾರೆ ಆ ವಿವರವನ್ನು ಕೂಡ ಪಡೆಯಲಿದ್ದಾರೆ. ಹಾಗಾಗಿ ಅದೆಲ್ಲದರ ನಂತರದಲ್ಲಿ ಅವರು ಕೂಡ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿದೆ, ಈ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾನೂನು ಪಂಡಿತರ ಜೊತೆ ಅವರು ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಇನ್ ಕೇಸ್ ಬಹುತೇಕವಾಗಿ, ಯಾಕಂದ್ರೆ ಈಗ ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಅಂದ್ರೆ ಅನುಮತಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಲೆಟರ್ ಅನ್ನ ಅಂದ್ರೆ ಶೋಕಾಸ್ ನೋಟಿಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ CS-ಗೆ ನೋಟಿಸ್ ಅನ್ನ ನೀಡಿದಂತಹದ್ದು ಏನು ರಾಜ್ಯಪಾಲರು. ಹಾಗಾಗಿ ಇವತ್ತು ಆ ಸರ್ಕಾರ ಕಳಿಸಿರುವಂತಹ ನಿರ್ಣಯ ಜೊತೆಗೆ ಅವರೇನು ವಾಪಸ್ ತೆಗೆದುಕೊಳ್ಬೇಕು ಶೋಕಾಸ್ ನೋಟಿಸ್ ಅನ್ನುವಂತಹದ್ದು, ಅಬ್ರಾಹಂ ಅವರ ಒಂದು ಲೆಟರ್ ಏನಿದೆ ಅದನ್ನ ತಿರಸ್ಕಾರ ಮಾಡಬೇಕು ಅನ್ನುವಂತಹ ಎಲ್ಲ ವಿವರವನ್ನು ಕೂಡ ಕಾನೂನು ಪಂಡಿತರು, ಕಾನೂನು ಒಂದಿಷ್ಟು ಇರುವಂತಹವರ ಜೊತೆ ಚರ್ಚೆ ಮಾಡಿ ಬಹುತೇಕವಾಗಿ ಸಂಜೆ ವೇಳೆಗೆ ಎಲ್ಲದಕ್ಕೂ ಕೂಡ ಒಂದು ಅಂತಿಮ ಸ್ಪಷ್ಟ ನಿರ್ಧಾರ, ಸ್ಪಷ್ಟತೆ ಸಿಗುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.